ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಏಕವಿಂಶತಿ ಮತ ಪ್ರವರ್ತಕ ಕಾಕುಮಾಯಿಗಳ ಕುಹಕ ಯುಕ್ತಿ ನಿರಾಕರಿಸಿ ಸರ್ವೋತ್ತಮನು ಹರಿ ಎಂದು ಸ್ಥಾಪಿಸಿದ ಶ್ರೀಕಳತ್ರನ ಸದನ ದ್ವಿಜಪ ಪಿನಾಕಿ ಸನ್ನುತ ಮಹಿಮ ಪರಮ ಕೃಪಾ ಕಟಾಕ್ಷದಿ ನೋಡು ಮಧ್ವಾಚಾರ್ಯ ಗುರುವರ್ಯ. ಈ ಸಂಧಿಯಲ್ಲಿ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಎಲ್ಲಾ ದೇವತೆಗಳು ಕೂಡ ಎಷ್ಟು ದಿವಸ ಸಾಧನೆ ಮಾಡ್ತಾರೆ, ಇದು ನಮಗೆ ಬಂದ ದೊಡ್ಡ ಪ್ರಶ್ನೆ. ನಾವು ಹಿಂದೆ ವಿಚಾರ ಮಾಡಿದ್ದೆ, ಎಷ್ಟು ಜನ್ಮ ತೆಗಿಬೇಕು, ಯಾರ್ಯಾರಿಗೆ ಎಷ್ಟು ತಾರತಮ್ಯ ಅಂತೂ ನೋಡಿದ್ದೀವಿ, ಗುಣಗಳಲ್ಲಿ ಎಷ್ಟು ತಾರತಮ್ಯ ಇದೆ ಅಂತ. ಯಾರಿಗೆ ಎಷ್ಟು ಕಲ್ಪ ಸಾಧನೆ ಅಂದ್ರೆ ಎಷ್ಟು ವರ್ಷಗಳು ಅವರು ಸಾಧನೆ ಮಾಡ್ತಾ ಇರಬೇಕು, ತದನಂತರ ಅಪರೋಕ್ಷ ಜ್ಞಾನ ಆಗುತ್ತದೆ ಎನ್ನುವ ವಿಚಾರವನ್ನ ಇಲ್ಲಿ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ. ಏಕವಿಂಶತಿ ಮತಪ್ರವರ್ತಕ ಕಾಕುಮಾಯಿಗಳ ಕುಹಕ ಯುಕ್ತಿ ನಿರಾಕರಿಸಿ. ಆಚಾರ್ಯ ಶ್ರೀಮನ್ ಮಧ್ವಾಚಾರ್ಯರು ತಾವು ಅವತಾರ ಮಾಡಲಿಕ್ಕೆ ಮುಂಚೆ ಇಲ್ಲಿ 21 ಕೆಟ್ಟ ಮತಗಳು ಇತ್ತು. 21 ಕೆಟ್ಟ ಮತಗಳು ಅಂದ್ರೆ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡಿದವರು ಅಂತ ಪ್ರಸಿದ್ಧರಾದವರು. ಅನೇಕ ಜನ ಸನ್ಯಾಸಿಗಳು ಇದ್ದಾರೆ ಅದರಲ್ಲಿ. ಆದರೆ ಅವೆಲ್ಲ ಏನು ಕುಯುಕ್ತಿಗಳು, ಅದು ವೇದಗಳಿಗೆ ಸರಿಯಾಗಿ ವ್ಯಾಖ್ಯಾನ ಮಾಡ್ತಾ ಇಲ್ಲ. ವೇದಗಳಿಗೆ ಇರಬಹುದು, ಉಪನಿಷತ್ತುಗಳು ಇರಬಹುದು, ಭಗವದ್ಗೀತೆ ಇರಬಹುದು, ಇನ್ನು ಬ್ರಹ್ಮಸೂತ್ರಗಳು ಇರಬಹುದು. ಯಾವುದಕ್ಕೂ ಅವರು ಮಾಡಿದ ಶಾಸ್ತ್ರದ ತಾತ್ಪರ್ಯ ಅಂತ ಏನಿದೆ ಅದು ಸರಿಯಲ್ಲ. ಕೆಲವರು ಜೀವ ಬ್ರಹ್ಮ ಒಂದು ಅಂತ ಹೇಳ್ತಾರೆ, ಕೆಲವರು ತಾರತಮ್ಯ ಇಲ್ಲವೇ ಇಲ್ಲ, ಎಲ್ಲರೂ ಈಕ್ವಲ್ ಹಾಗೆ ಅಂತ ಹೇಳ್ತಾರೆ. ಆ ಥರ ನಾನಾ ಮತಗಳು, ಭಿನ್ನ ಭಿನ್ನ ಮತಗಳು, ಯಾವುದೂ ಸರಿಯಲ್ಲ ಅಂತ ಒಂದು ಕಾಕುಮಾಯಿಗಳ ಕುಹಕ ಯುಕ್ತಿ ನಿರಾಕರಿಸಿ, ಆ ಮತದವರು ಹೇಳಿದ ಯುಕ್ತಿಗಳನ್ನೆಲ್ಲ ನಿರಾಕರಣೆ ಮಾಡಿ ಸರ್ವೋತ್ತಮನು ಹರಿಯೆಂದು ಸ್ಥಾಪಿಸಿದ ಶ್ರೀಕಲತ್ರನ ಸದನ. ಸರ್ವೋತ್ತಮನೇ ಹರಿಯೆಂದು ಸ್ಥಾಪಿಸಿದವರು ಅಂದ್ರೆ ಶ್ರೀಮನ್ನಾರಾಯಣನೇ ಸರ್ವೋತ್ತಮನಾಗಿದ್ದಾನೆ ಅಂತ ಸ್ಥಾಪನೆ ಮಾಡಿ, ಶ್ರೀಕಲತ್ರನ ಅಂದ್ರೆ ಲಕ್ಷ್ಮೀದೇವಿಯನ್ನೇ ಪತ್ನಿಯಾಗಿ ಇಟ್ಟುಕೊಂಡಿರುವ ಆ ಪರಮಾತ್ಮನ ಸದನ, ವಾಸಸ್ಥಾನವಾಗಿ ಇರತಕ್ಕ ಆ ಶೇಷದೇವರು ದ್ವಿಜಪ ಮತ್ತು ದ್ವಿಜ ಅಂದ್ರೆ ಪಕ್ಷಿಗಳಲ್ಲಿ ಶ್ರೇಷ್ಠರಾದ ಗರುಡ ದೇವರು ಮತ್ತು ಪಿನಾಕಿ, ಅವ್ರ ಧನಸ್ಸು, ಪಿನಾಕ ಎನ್ನುವ ಧನಸ್ಸನ್ನು ಉಳ್ಳವರು ಪಿನಾಕಿ ಅಂದ್ರೆ ರುದ್ರದೇವರು ಅಂತ. ಇವರೇ ಮೊದಲಾದ ಶ್ರೇಷ್ಠ ದೇವತೆಗಳಿಂದ ಸನ್ನುತ ಸ್ತೋತ್ರ ಮಾಡಲ್ಪಡುವ, ನಮಸ್ಕರಿಸಲ್ಪಡುವ ಮಹಿಮಾ, ಅಂಥ ಮಹಿಮೆಗಳುಳ್ಳ ಶ್ರೀಮನ್ ಮಧ್ವಾಚಾರ್ಯರು ಗುರುವರ್ಯ, ಹೇ ಗುರುಶ್ರೇಷ್ಠರೇ, ಶ್ರೀಮನ್ ಮಧ್ವಾಚಾರ್ಯರೇ, ಪರಮ ಕೃಪಾ ಕಟಾಕ್ಷದಿ, ನಿಮ್ಮ ಪರಮ ಕರುಣಾ ದೃಷ್ಟಿಯಿಂದ ನಮ್ಮನ್ನ ನೋಡ್ರಿ ಹಾಗೆ ಅಂತ. ಅಂದ್ರೆ ಪರಮಾತ್ಮ ಅವನೇ ಸರ್ವೋತ್ತಮ ಅಂತ ಸ್ಥಾಪನೆ ಮಾಡಿ, ಅವನ ಮಡದಿ, ಆ ಪರಮಾತ್ಮನ ಮಡದಿಯಾಗಿ ಲಕ್ಷ್ಮೀದೇವಿ ಇದ್ದಾರೆ. ಮತ್ತು ಗರುಡ, ಶೇಷ, ರುದ್ರ ಇವೇ ಮೊದಲಾದ ದೇವತೆಗಳಿಂದ ಸ್ತುತಿಸಲ್ಪಡುವವರಾದ ಶ್ರೀಮನ್ ಮಧ್ವಾಚಾರ್ಯರು ನಮ್ಮ ಮೇಲೆ ಕೃಪಾದೃಷ್ಟಿಯಿಂದ ನೋಡ್ಲಿ ಹಾಗೆ. ಯಾಕೆ ಈ ಪ್ರಾರಂಭ ಮಾಡುವ ಸಂಧಿ, ಇಲ್ಲಿ ಯಾವ ತೊಡಕು ಬರಬಾರದು, ವಿಘ್ನಗಳು ಬರಬಾರದು, ನಿರ್ವಿಘ್ನವಾಗಿ ಮುಗಿಬೇಕು ಹಾಗೆ ಅಂತ. ಮತ್ತು ಇಲ್ಲಿ ಹೇಳಲ್ಪಡುವ ವಾಕ್ಯ ನಿಮ್ಮ ಮತಕ್ಕೆ ಅನುಗುಣವಾಗಿ ಎಲ್ಲರಿಗೂ ಕೂಡ ಸಮ್ಮತವಾಗಿ ಇರುವಂತೆ ಆಗಬೇಕು ಅಂತ ಈ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ವೇದ ಮೊದಲ ಗಿಪ್ಪಮಲ ಮೋಕ್ಷಾಧಿಕಾರಿಗಳಾದ ಜೀವರ ಸಾಧನಗಳ ಪರೋಕ್ಷ ನಂತರ ಲಿಂಗಭಂಗವನು ಸಾಧುಗಳು ಚಿತ್ತೈಪುದೆನ್ನಪರಾಧಗಳ ನೋಡದಲೆ ಚಕ್ರ ಗದಾಧರನು ಪೇಳಿಸಿದ ತೆರೆದಂದದಲ್ಲಿ ಪೇಳುವೆನು. ವೇದ ಮೊದಲಾಗಿಪ್ಪ ಅಮಲ ಮೋಕ್ಷಾಧಿಕಾರಿಗಳಾದ ಜೀವರ ಸಾಧನೆಗಳ, ಬ್ರಹ್ಮದೇವರಿಂದ ಶುರು ಮಾಡಿ ಅಮಲ ಅಂದರೆ ದೋಷಗಳಿಲ್ಲದೆ
ಆ ಮೋಕ್ಷಾಧಿಕಾರಿಗಳಾದ ಆ ಜೀವರ ಸಾಧನೆ, ಮೋಕ್ಷಕ್ಕೆ ಯಾರ್ಯಾರು ಎಷ್ಟು ಸಾಧನೆ ಮಾಡಬೇಕು ಹಾಗೆ ಅಂತ ಆ ಸಾಧನೆಗಳ ಮತ್ತು ಅಪರೋಕ್ಷಾನಂತರ ಲಿಂಗಭಂಗವನು ಚಕ್ರಗದಾಧರನು ಪೇಳಿಸಿದ ತೆರೆದಂದಲಿ. ಅಪರೋಕ್ಷ ಜ್ಞಾನ ಆದ ಮೇಲೆ ಲಿಂಗ ಶರೀರ ಭಂಗ ಆಗೋದಕ್ಕೆ ಎಷ್ಟು ಕಾಲ, ಮೋಕ್ಷ ಆಗೋದಕ್ಕೆ ಎಷ್ಟು ಕಾಲ, ಅಪರೋಕ್ಷ ಜ್ಞಾನ ಆದ ಬಳಿಕ ಲಿಂಗದೇಹ ಭಂಗ ಆಗೋದಕ್ಕೆ ಎಷ್ಟು ಕಾಲ ಅಂತ ಇವೆರಡನ್ನೂ ಕೂಡ, ಅಂದ್ರೆ ಏನು ಸಾಧನೆ ಮಾಡಬೇಕು, ಅಪರೋಕ್ಷ ಜ್ಞಾನ ಆದ ಬಳಿಕ ಎಷ್ಟು ಕಾಲ ಅವರಿಗೆ ಪ್ರಾರಬ್ಧ ಕರ್ಮ ಇರುತ್ತದೆ, ಲಿಂಗದೇಹ ಭಂಗ ಆಗಲಿಕ್ಕೆ ಎಷ್ಟೊತ್ತು ಕಾಲ ಹಿಡಿಯುತ್ತದೆ ಹಾಗೆ ಎಂಬ ವಿಚಾರವನ್ನು ಕೂಡ ಪೇಳುವೇನು. ಶ್ರೀಹರಿ ಅಂದ್ರೆ ಚಕ್ರಗದಾಧರನು ಪೇಳಿಸಿದ ತೆರೆದಂದಲಿ, ಪರಮಾತ್ಮ ನನ್ನ ಒಳಗೆ ಇದ್ದು ಗುರುಗಳ ಮೂಲಕ ಏನು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾನೆ ಅದನ್ನೆಲ್ಲ ನಾನು ತಿಳಿಸುವೇನು, ಈ ಸಂಧಿಯಲ್ಲಿ ನಾನು ತಿಳಿಸ್ತೇನೆ. ಸಾಧು ಜನರು, ಸಾಧುಗಳು ಎನ್ನ ಅಪರಾಧಗಳ ನೋಡದಲ್ಲಿ ಚಿತ್ತೈಪುದು. ಸಾಧು ಜನರು ಇದರಲ್ಲಿ ಇರತಕ್ಕ ತಪ್ಪುಗಳನ್ನ ಗಮನಿಸದೆ, ಅದನ್ನ ಹೇಳದೆ ಇದನ್ನ ಸ್ವೀಕಾರ ಮಾಡಬೇಕು ಹಾಗೆ ಅಂತ ಒಟ್ಟು. ಅವರೇನು ತಪ್ಪು ಬರೆದಿದ್ದಾರೆ ಅಂತ ನಾವು ತಿಳ್ಕೋಬಾರದು, ಅವರು ವಿನಯಪೂರ್ವಕ ಆ ರೀತಿಯಾಗಿ ಕೇಳ್ಕೋತಾ ಇದ್ದಾರೆ ಅಂತ ಅರ್ಥ. ಮತ್ತು ಇದು ಪರಮಾತ್ಮನಿಗೆ ಸಮ್ಮತವಾದದ್ದು, ಹರಿವಾಯು ಗುರುಗಳಿಗೆ ಸಮ್ಮತವಾದದ್ದು ಅಂತ ಒಟ್ಟು. ತೃಣಕೃಮಿ ದ್ವಿಜ ಪಶು ನರೋತ್ತಮ ಜನಪ ನರ ಗಂಧರ್ವ ಗಣರಿವರೆನಿ ಪರಂಶ ವಿಹೀನ ಕರ್ಮಸು ಯೋಗಿಗಳು ಎಂದು ತನು ಪ್ರತೀಕದಿ ಬಿಂಬನ ಉಪಾಸನ ಬಗೈಯುತ ಇಂದ್ರಿಯಜ ಕರ್ಮನವರತ ಹರಿಗರ್ಪಿಸುತ್ತ ನಿರ್ಮಮರು ಎನಿಸುವರು. ತೃಣ, ತೃಣ ಅಂದ್ರೆ ಹುಲ್ಲು. ನಮ್ಮ ಪ್ರಕಾರ ಮರ ಗಿಡ ಹುಲ್ಲು ಎಲ್ಲದರಲ್ಲೂ ಕೂಡ ಜೀವರಾಶಿಗಳು ಇದ್ದೇ ಇದ್ದಾರೆ. ಅದರಿಂದ ಎಲ್ಲವೂ ಕೂಡ ನಮ್ಮ ಶರೀರ ಹೇಗೆ ಇದೆಯೋ ಅದೇ ತರ ಪ್ರಾಣಿಗಳಿಗೂ ಮರ ಗಿಡಗಳಿಗೂ ಕೂಡ ಶರೀರ ಇದೆ ಹಾಗೆ ಅಂತ. ಅದು ಆ ಮರ ಗಿಡಗಳಲ್ಲಿ ಇರುವ ಜೀವರಾಶಿಗಳು ಅವರಿಗೆ ಅದೇ ಶರೀರ, ಆ ಮರ ಗಿಡಗಳೇ ಶರೀರವಾಗಿ ಇರುತ್ತದೆ. ಹೀಗೆ ನಮ್ಮ ಶರೀರದಲ್ಲಿ ಜೀವ ಒಳಗೆ ಇದ್ದಾರೆ, ಅದೇ ತರ ಮರಗಿಡಗಳ ಶರೀರದಲ್ಲಿ ಅದು ಒಂದು ಶರೀರ ಜಡ, ಅದರ ಒಳಗೂ ಕೂಡ ಜೀವರಾಶಿಗಳು ಇದ್ದಾರೆ ಹಾಗೆ ಅಂತ. ತೃಣ, ಕೃಮಿ ಸಣ್ಣ ಸಣ್ಣ ಕ್ರಿಮಿ ಹುಳಗಳು, ದ್ವಿಜ ಅಂದ್ರೆ ಪಕ್ಷಿಗಳು, ಪಶು ಅಂದ್ರೆ ಆಕಳು ಮುಂತಾದ ಪ್ರಾಣಿಗಳು, ನರೋತ್ತಮ ಮನುಷ್ಯೋತ್ತಮರು, ಜನಪ ಅಂದ್ರೆ ಚಕ್ರವರ್ತಿಗಳು, ಜನರನ್ನ ಪಾಲಿಸುವವರು ರಾಜರು ಅಂದ್ರೆ ಚಕ್ರವರ್ತಿಗಳು, ನರಗಂಧರ್ವ ಗಣ ಮನುಷ್ಯ ಗಂಧರ್ವರು. ಈ ರೀತಿಯಾಗಿ 7 ಗಣಗಳು ಇದೆ. ಯಾವುದು 7? ತೃಣ, ಕ್ರಿಮಿ, ದ್ವಿಜ, ಪಶು, ನರೋತ್ತಮ, ಜನಪ, ನರಗಂಧರ್ವ ಗಣ ಹಾಗೆ ಅಂತ ಈ 7 ಗಣಗಳು ಕೂಡ ಅಂಶವಿಹೀನರು ಅಂದ್ರೆ ನಿರಂಶ ಜೀವರು ಅಂತ ಅರ್ಥ. ಸಾಂಶ ಜೀವರು ನಿರಂಶ ಜೀವರು ಅಂದ್ರೆ ಏಕಕಾಲದಲ್ಲಿ ಅನೇಕ ಶರೀರಗಳನ್ನು ತೆಗೆದು ಅದರಲ್ಲಿ ಒಂದೇ ಜೀವ ಏಕಕಾಲದಲ್ಲಿ ಅನೇಕ ಶರೀರಗಳನ್ನು ಪಡೆದು ಅದರಲ್ಲಿ ಪರಮಾತ್ಮನ ಸೇವೆಯನ್ನು ಮಾಡತಕ್ಕವರು ಸಾಂಶ ಜೀವರು. ಉದಾಹರಣೆಗೆ ಸೌಬರಿ ಋಷಿಗಳು, ಅವರೇನ್ ಮಾಡಿದ್ರು, ಅವರು ಯೋಚನೆ ಮಾಡಿ ತನಗಿನ್ನು 50 ಜನ್ಮ ಬರಬೇಕಾಗಿದೆ ಅಂತ ಗೊತ್ತಾಯ್ತು. ಅದರಿಂದ ಏನ್ ಮಾಡಿದರು, ಭಾಗವತದಲ್ಲಿ ಹೇಳ್ತಾರೆ, 50 ಜನ್ಮವನ್ನ 50 ಶರೀರವನ್ನ ಆ ಜನ್ಮದಲ್ಲೇ ಪಡೆದರಂತೆ. ಸೌಬರಿ ಋಷಿಗಳಾಗಿ ಇರುವಾಗಲೇ ಪಡೆದು ಮದುವೆ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಏನು ಪ್ರಾರಬ್ಧ ಕಳಿಬೇಕಾಗಿತ್ತು ಅದೆಲ್ಲವನ್ನು ಕಳೆದರು ಹಾಗೆ ಅಂತ. ಅವರು ಸಾಂಶ ಜೀವರು ಅಂತ ಅದಕ್ಕೆ ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಮಹಾಭಾರತದಲ್ಲಿ ನೋಡ್ತೀವಿ ನೋಡಿ. ಯಮಧರ್ಮರಾಜ ಅವರು 3 ರೂಪದಲ್ಲಿ ಇದ್ರು, ಯುಧಿಷ್ಠಿರ, ವಿದುರ ಮತ್ತು ಜಾಂಬವಂತ ಹಾಗೆ ಅಂತ ನೋಡಿ. ಇವರೆಲ್ಲ ಏಕಕಾಲದಲ್ಲಿ 3 ಶರೀರದಲ್ಲಿ ಇದ್ದಾರೆ ಜೀವರು. ಹನುಮಂತ ದೇವರು, ಭೀಮಸೇನ ದೇವರು ಒಟ್ಟೊಟ್ಟಿಗೆ ಮಾತನಾಡಿಕೊಂಡ್ರು ಅಂತ ಮಹಾಭಾರತದಲ್ಲಿ ಉಲ್ಲೇಖ ಇದೆ. ಅವರೆಲ್ಲ ಸಾಂಶ ಜೀವರು ಹಾಗೆ ಅಂತ. ಈ ರೀತಿಯಾಗಿ ದೇವತೆಗಳಲ್ಲಿ ಋಷಿಗಳಲ್ಲಿ ಆ ರೀತಿಯಾದ ಸಾಂಶ ಜೀವರು ಇದ್ದಾರೆ. ಆದರೆ ಇಲ್ಲೂ ಹೇಳಿದ 7 ಗಣ ಏನಿದೆ, ತೃಣ, ದ್ವಿಜ, ಪಶು, ನರೋತ್ತಮ, ಜನಪ, ನರಗಂಧರ್ವ ಗಣ ಹಾಗೆ ಅಂತ, ಇವರೆಲ್ಲರೂ ಕೂಡ ಅಂಶವಿಹೀನರು, ಇವರಿಗೆ ಅಂಶ ಇಲ್ಲ ಅಂತ ಅರ್ಥ. ಕರ್ಮ ಸುಯೋಗಿಗಳು, ಕರ್ಮದಿಂದ ಸಾಧನೆಯನ್ನ ಮಾಡತಕ್ಕವರು ಹಾಗೆಂತ, ಕರ್ಮಯೋಗಿಗಳು ಅಂತ ಅರ್ಥ.
ಅಂದ್ರೆ ಏನರ್ಥ? ಇವರಿಗೆ ಕರ್ಮ ಪ್ರಧಾನವಾಗಿ ಇರುತ್ತದೆ. ಕರ್ಮದಿಂದ ಜ್ಞಾನವನ್ನ ಪಡೆದು ಅಪರೋಕ್ಷವನ್ನ ಪಡೆದು ಮೋಕ್ಷವನ್ನ ಪಡೆಯುತ್ತಾರೆ. ಹಾಗೆ ತನು ಪ್ರತೀಕದಿ ಬಿಂಬನ ಉಪಾಸನೆಗೈಯುತ್ತಾ ತಮ್ಮ ಶರೀರದಲ್ಲಿ, ತಮ್ಮ ಶರೀರ ಎನ್ನುವ ಪ್ರತಿಮೆ, ಈ ಶರೀರ ಎನ್ನತಕ್ಕದ್ದು ಏನು? ಇದು ದೇವರ ಪ್ರತಿಮೆ ಅಂತ ಚಿಂತನೆ ಮಾಡಬೇಕು. ನಮಗೆ ಪ್ರತಿಮೆ ಅಂದ್ರೆ ಏನೋ ದೇವಸ್ಥಾನದಲ್ಲಿ ಶ್ರೀನಿವಾಸ ದೇವರು ಅಂತ ಅಷ್ಟೇ ಪ್ರತಿಮೆ ಅಂತ ನಮ್ದು ಕಲ್ಪನೆ ಇದೆ. ಅದು ಸರಿಯಲ್ಲ ಅಂತಾರ ನೋಡಿ. ಈ ಶರೀರವೇ ಒಂದು ದೇವರ ಪ್ರತಿಮೆ. ಯಾಕೆ? ಹೃದಯದಲ್ಲಿ, ಹೃದಯ ಮಂಟಪದಲ್ಲಿ ಪರಮಾತ್ಮ ಇದ್ದಾನೆ. ಅದರಿಂದ ಈ ಶರೀರವನ್ನ ದೇವರ ಪ್ರತಿಮೆ ಅಂತ ಚಿಂತನೆ ಮಾಡಬೇಕು ಅಂತಾರೆ. ಅಲ್ಲಿರತಕ್ಕ ಬಿಂಬಮೂರ್ತಿಯನ್ನ ಉಪಾಸನೆಗೈಯುತ್ತಾ ಈ ಶರೀರ ಎನ್ನುವ ಪ್ರತಿಮೆಯಲ್ಲಿ, ದೇವರ ಪ್ರತಿಮೆಯಲ್ಲಿ ಇರುವ ಪರಮಾತ್ಮನನ್ನ ಅಂದ್ರೆ ಬಿಂಬರೂಪಿ ಪರಮಾತ್ಮನನ್ನ ಚಿಂತಿಸುತ್ತಾ, ಧ್ಯಾನ ಮಾಡುತ್ತಾ, ಶ್ರವಣ ಮನನಾದಿಗಳನ್ನ ಮಾಡುತ್ತಾ, ಇಂದ್ರಿಯಜ ಕರ್ಮ, ಇಂದ್ರಿಯದಿಂದ ಹುಟ್ಟತಕ್ಕದ್ದು 2 ಇಂದ್ರಿಯ ಇದೆ. ಯಾವುದು? ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಅಂತ, ಮತ್ತು ಮನಸ್ಸು, ಹಾಗೆ ಅಂತ 11 ಇಂದ್ರಿಯಗಳು. ಈ 11 ಇಂದ್ರಿಯಗಳಿಂದ ಉತ್ಪನ್ನವಾದ ಕರ್ಮಗಳು, ಇಂದ್ರಿಯಗಳಿಂದ ಕರ್ಮಗಳು ಮಾಡ್ತಾನೆ ಇರ್ತೀವಿ ನಾವು. ಆ ಕರ್ಮಗಳನ್ನ ಅನವರತ ಹರಿಗೆ ಅರ್ಪಿಸುತ್ತಾ, ಈ ಇಂದ್ರಿಯಗಳಿಂದ ಕಾಯೇನ ವಾಚ ಮನಸ ಏನೇನು ಕರ್ಮಗಳು ನಡೆದಿದೆಯೋ ಅದೆಲ್ಲವನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡುತ್ತಾ, ನಾಹಂ ಕರ್ತ ಹರಿಕರ್ತ ಎನ್ನುವ ಭಾವನೆಯಿಂದ ತತ್ಪೂಜಾ ಕರ್ಮಚ ಕಿಲಂ, ಇದೆಲ್ಲವೂ ಕೂಡ ಪರಮಾತ್ಮನ ಪೂಜೆ, ಪರಮಾತ್ಮ ಒಳಗಿದ್ದು ಮಾಡಿಸ್ತಾನೆ ಹಾಗೆಂಬ ಒಂದು ಚಿಂತನೆಯಿಂದ ದೇವರಿಗೆ ಸಮರ್ಪಣೆ ಮಾಡುತ್ತಾ, ನಿರ್ಮಮರು, ನಾನು ನನ್ನದು ಎನ್ನುವ ಅಭಿಮಾನ ಇಲ್ಲದವರಾಗಿ. ಯಾಕೆ? ನಂದು ಯಾವುದು ಇದು? ನಂದು ಯಾವುದೂ ಇಲ್ಲ. ಇದು ದೇವರ ಮನೆ, ಈ ಶರೀರವೇ ದೇವರ ಮನೆ, ಈ ಲೋಕ ಬ್ರಹ್ಮಾಂಡ ಎಲ್ಲವೂ ದೇವರದೇ. ಅದರಿಂದ ಎಲ್ಲವೂ ದೇವರದೇ, ನಂದು ಯಾವುದೂ ಇಲ್ಲ. ಮತ್ತೆ ನಮ್ಮ ಶರೀರವೇ ನಮ್ದು ಇಲ್ಲ ಅಂತ ಆದ ಮೇಲೆ ಈ ಶರೀರ ನಿಮಿತ್ತವಾದ ಬಂಧು ಬಾಂಧವರು ಅಂತ ಯಾರಿದ್ದಾರೆ, ಹೆಂಡತಿ ಮಕ್ಕಳು ಅಥವಾ ಪತಿ, ಎಲ್ಲರೂ ಕೂಡ ದೇವರ ಅಧೀನರು, ದೇವರ ಸೊತ್ತು ಎಲ್ಲರೂ ಕೂಡ. ನಂದು ಅಂತ ಯಾವುದಿಲ್ಲ, ನಮ್ದು ಅಭಿಮಾನ ಅಷ್ಟೇ ಬೆಳೆಸ್ಕೊಂಡ್ಬಿಟ್ಟಿವಿ. ನಂದು ನಂದು ನಮ್ಮ ಮನೆಯಲ್ಲಿದೆ ಅದರಿಂದ ನಂದು, ನನಗೆ ಸಂಬಂಧಪಟ್ಟವರು ಅದರಿಂದ ನಂದು, ನನ್ನ ಹೊಟ್ಟೆಯಲ್ಲಿ ಬಂದವರು ಅದರಿಂದ ನಂದು. ಆ ರೀತಿಯಾಗಿ ಚಿಂತನೆ ಮಾಡೋದಿಲ್ಲ ಅವರು. ನಾನು ನನ್ನದು ಎನ್ನುವ ಅಭಿಮಾನವನ್ನ ಬಿಟ್ಟವರಾಗಿ ಅವರು ಇರ್ತಾರೆ. ಹಾಗೆ ಅಂತ ನಿರ್ಮಮರು ಎನಿಸುವರು. ಆ ರೀತಿಯಾಗಿ ಅವರು ಇದ್ದು ಇದನ್ನೇ ಪ್ರತೀಕಾಲಂಬನರು ಅಂತ ಕರೀತಾರೆ. ಈ ಪ್ರತೀಕದಲ್ಲಿ ದೇವರನ್ನ ಉಪಾಸನೆ ಮಾಡುವವರು ಅದನ್ನ ಪ್ರತೀಕಾಲಂಬನರು ಅಂತ ಕೂಡ ಕರೀತಾರೆ. ಇನ್ನು 7 ವಿಧ ಜೀವಗಣ ಬಹಳ ಸುರಾಳಿ ಸಂಖ್ಯಾ ನೇಮವುಳ್ಳದು ತಾಳಿ ನರದೇಹವನು ಬ್ರಾಹ್ಮಣ ಕುಲದೊಳುದ್ಭವಿಸಿ ಸ್ಥೂಲ ಕರ್ಮವ ತೊರೆದು ಗುರುಗಳು ಪೇಳಿದರ್ಥವ ತಿಳಿದು ತತ್ತತ್ಕಾಲ ಧರ್ಮ ಸಮರ್ಪಿಸುವರು ಕರ್ಮಯೋಗಿಗಳು. ಈ 7 ವಿಧ ಜೀವಗಣ ಹಿಂದೆ ಏನು ಹೇಳಿದ್ದಾರೆ, ಅವರು ಬಹಳ ಸುರಾಳಿ ಸಂಖ್ಯಾ ನೇಮವುಳ್ಳದ್ದು. ಅವರಲ್ಲಿ ಭಾರಿ ಅಧಿಕವಾಗಿ ದೇವತೆಗಳ ಸಮೂಹ, ಅಂದ್ರೆ ಅವರು ಅಲ್ಲಿ ಎಷ್ಟು ಜೀವರಾಶಿಗಳು ಬರ್ತಾರೆ? ಅನಂತ ಜೀವರಾಶಿಗಳು ಬರ್ತಾರೆ. ಈ 7 ವಿಧ ಜೀವಗಣದಲ್ಲಿ ಎಷ್ಟು ಜೀವರಾಶಿಗಳು? ಅನಂತ ಜೀವರಾಶಿಗಳು. ಇನ್ನು ಸುರಾಳಿ ಸಂಖ್ಯಾ, ಸುರ ಅಂದ್ರೆ ದೇವತೆಗಳು, ಅಳಿ ಅಂದ್ರೆ ಪಂಕ್ತಿ ಅಂತ ಅರ್ಥ. ದೇವತೆಗಳ ಪಂಕ್ತಿ, ದೇವತೆಗಳ ಸಮೂಹ, ಅದು ಕೂಡ ಎಷ್ಟು ಸಂಖ್ಯಾ, ಇಷ್ಟು ಸಂಖ್ಯೆ ಇದೆ ಹಾಗೆಂಬ ಒಂದು ನೇಮ ಇದೆ. ದೇವತೆಗಳ ಸಮೂಹಕ್ಕೆ 33 ಕೋಟಿ ದೇವತೆಗಳು ಅಂತ ಹೇಳಿಬಿಡ್ತೀವಿ ನೋಡಿ. ಆ ಸುರಾಳಿ ಸಂಖ್ಯಾ ನೇಮವುಳ್ಳದ್ದು. ಈ ರೀತಿಯಾಗಿ ಈ ಕರ್ಮಯೋಗಿಗಳು ನರದೇಹವನ್ನು ತಾಳಿ, ಮನುಷ್ಯರ ದೇಹವನ್ನು ಪಡೆದು ಬ್ರಾಹ್ಮಣ ಕುಲದೊಳು ಉದ್ಭವಿಸಿ. ನೋಡಿ, ಮನುಷ್ಯ ಜನ್ಮ ಬರಬೇಕು ಅಂದ್ರೂ ಕೂಡ ಏಸುಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದು ಈ ಶರೀರ, ಹಾಗೆ ಅಂತಾರೆ ನೋಡಿ. 84 ಲಕ್ಷ ಜೀವರಾಶಿಯನ್ನು ದಾಟಿ ಈ ಮನುಷ್ಯ ಜನ್ಮ ಬರುತ್ತದೆ. ಅಲ್ಲೂ ಕೂಡ ಅನೇಕ ಜನ್ಮಗಳ ಸಾಧನೆ ಮಾಡಿ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. ಅಲ್ಲೂ ಕೂಡ ಅನೇಕ ಜನ್ಮಗಳ ಸಾಧನೆ ಮಾಡಿ ವೈಷ್ಣವರಾಗಿ ಹುಟ್ಟುತ್ತಾನೆ. ಅಲ್ಲೂ ಕೂಡ ಜನ್ಮಗಳ ಸಾಧನೆ ಮಾಡಿ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಎಂಬ ಒಂದು ಎಚ್ಚರದಿಂದ ಸ್ಮರಿಸುತ್ತಾ, ದೇವರನ್ನ ಸ್ಮರಿಸುತ್ತಾ ಬದುಕ್ತಾರೆ. ಇದು ಅಲ್ಟಿಮೇಟ್.
ಆ ರೀತಿಯಾಗಿ ಬದುಕುವವರು ತುಂಬಾ ಕಡಿಮೆ. ಅದು ಜನ್ಮ ಜನ್ಮಗಳ ಆದ ಮೇಲೆ ಬರತಕ್ಕದ್ದು. ಇಲ್ಲಿ ಪ್ರಕೃತ ಬ್ರಾಹ್ಮಣ ಕುಲದಲ್ಲಿ ಉದ್ಭವಿಸಿ, ಅನೇಕ ಜನ್ಮಗಳ ನಂತರ ಬ್ರಾಹ್ಮಣ ಕುಲದಲ್ಲಿ ಉದ್ಭವಿಸಿ ಸ್ಥೂಲ ಕರ್ಮವ ತೊರೆದು ಅಂದ್ರೆ ವಿಷಯ ಸುಖದ ಆಸೆಯನ್ನು, ಸ್ವರ್ಗದಲ್ಲಿ ಇರಬೇಕು ಎನ್ನುವ ಆಸೆಯನ್ನು ಕೂಡ ಬಿಟ್ಟು ತನ್ನಿಮಿತ್ತಕವಾದ ಕಾಮ್ಯ ಕರ್ಮಗಳು, ಅಂದ್ರೆ ಕಾಮ್ಯ ಕರ್ಮ ಅಂದ್ರೆ ಏನು, ಇದು ಬೇಕು ಅದು ಬೇಕು, ಇದು ಸಿಗಬೇಕು ಅದು ಸಿಗಬೇಕು ಅಂತ ಒಂದು ಫಲಾಪೇಕ್ಷೆಯಿಂದ ಕರ್ಮಗಳನ್ನ ಮಾಡುವುದನ್ನ ಬಿಟ್ಟು ಅಂತ. ಮತ್ತೆ ಹೇಗೆ ಮಾಡ್ತಾರೆ ಕರ್ಮಗಳನ್ನ? ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಂತ ಸಂಕಲ್ಪ ಮಾಡಿಯೇ ಅವರು ಕರ್ಮಗಳನ್ನ ಮಾಡ್ತಾರೆ. ಕಾಮ್ಯ ಕರ್ಮಗಳನ್ನ ಬಿಟ್ಟು ಗುರುಗಳು ಪೇಳಿದ ಅರ್ಥವ ತತ್ತತ್ಕಾಲ ಧರ್ಮ ಸಮರ್ಪಿಸುವರು. ಗುರುಗಳು ಹೇಳುವ ಉಪದೇಶ, ಗುರುಗಳಿಂದ ಉಪದೇಶವನ್ನ ಕೇಳಿ ಗುರುಮುಖದಿಂದ ಸಚ್ಚಾಸ್ತ್ರ ಪುರಾಣವ ನಿರುತದಿ ಕೇಳುತ್ತಿರು ಅಂತಾರೆ ನೋಡಿ ವಾದರ ಸ್ವಾಮಿಗಳು. ಆ ರೀತಿಯಾಗಿ ಉಪದೇಶವನ್ನ ಕೇಳಿ ತಿಳಿದು ಆ ಕಾಲದಲ್ಲಿ ಏನೇನ್ ಮಾಡಬೇಕೋ ಆ ಪುಣ್ಯ ಕರ್ಮಗಳನ್ನೆಲ್ಲ ಮಾಡಿ ಅದನ್ನ ದೇವರಿಗೆ ಸಮರ್ಪಿಸುವರು. ಇದು ಕರ್ಮಯೋಗಿಗಳು ಮನುಷ್ಯರು ಮಾಡಬೇಕಾದ ಒಂದು ಆದ್ಯ ಕರ್ತವ್ಯ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ವಿಷಯ ಸುಖವನ್ನ ಬಿಟ್ಟು ಕಾಮ್ಯ ಕರ್ಮಗಳನ್ನ ಬಿಟ್ಟು ಗುರುಗಳಿಂದ ಉಪದೇಶವನ್ನ ಪಡೆದು ಆ ಗುರುಗಳು ಏನು ಮಾಡಬೇಕು ಅಂತ ಹೇಳಿದ್ದಾರೆ ಕಾಲ ಕಾಲಕ್ಕೆ. ಹಿಂದೆ ಹೇಳಿದ್ರು ನೋಡಿ, ದೇವರ ಪೂಜೆ, ವೈಶ್ವದೇವ, ಬಲಿಹರಣ, ಬ್ರಾಹ್ಮಣರ ಪೂಜೆ, ತಂದೆ ತಾಯಿಗಳ ಪೂಜೆ, ಗುರು ಹಿರಿಯರ ಪೂಜೆ ಮತ್ತು ಸಣ್ಣ ಮಕ್ಕಳಿಗೆ ಎಲ್ಲವನ್ನು ಕೊಟ್ಟು ಉಳಿದ ಶೇಷವನ್ನ ತಿನ್ನೋದು ಇತ್ಯಾದಿಯಾಗಿ ಆ ಕರ್ಮಗಳನ್ನ ಮಾಡಿ ಅದನ್ನ ದೇವರಿಗೆ ಸಮರ್ಪಣೆ ಮಾಡ್ತಾರೆ ಹಾಗೆ ಅಂತ ಅರ್ಥ. ಹೀನ ಕರ್ಮಗಳಿಂದ ಬಹುವಿಧ ಯೋನಿಯಲಿ ಸಂಚರಿಸಿ ಭ್ರಾಂತಗೆ ಮಾನುಷತ್ವವನೈದಿ ಸರ್ವೋತ್ತಮನು ಹರಿಯೆಂಬ ಜ್ಞಾನ ಭಕ್ತಿಗಳಿಂದ ವೇದೋಕ್ತಾನುಸಾರ ಸಹಸ್ರ ಜನುಮದಿ ನ್ಯೂನ ಕರ್ಮವ ಮಾಡಿ ಹರಿಗರ್ಪಿಸುತ್ತಾನಂತರದಿ. ಈ ರೀತಿಯಾಗಿ ಕರ್ಮಯೋಗಿಗಳು ಬ್ರಾಹ್ಮಣ ಕುಲದಲ್ಲಿ ಹುಟ್ಟುವುದಕ್ಕೆ ಮುಂಚೆ ಹೀನ ಕರ್ಮಗಳಿಂದ ಬಹುವಿಧ ಯೋನಿಯಲ್ಲಿ ಸಂಚರಿಸಿ ಕೆಟ್ಟ ಕರ್ಮಗಳನ್ನು ಮಾಡಿ, ಕೆಟ್ಟ ಕರ್ಮ ಒಳ್ಳೆ ಕರ್ಮ ತೀರ್ಮಾನ ಮಾಡೋದು ಹೇಗೆ? ಭಗವದ್ಗೀತೆಯಲ್ಲಿ ಹೇಳಿದಂತೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯಂ ವ್ಯವಸ್ಥಿತವು. ಶಾಸ್ತ್ರದಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿದ್ದಾರೆ ವಿಧಿವಿಧಾನ, ಆ ಪ್ರಕಾರ ಮಾಡಿ ದೇವರಿಗೆ ಸಮರ್ಪಣೆ ಮಾಡೋದೇ ಸತ್ಕರ್ಮ, ಒಳ್ಳೆ ಕರ್ಮ, ಪುಣ್ಯದಾಯಕವಾದ ಕರ್ಮಗಳು. ಶಾಸ್ತ್ರದಲ್ಲಿ ಏನು ಮಾಡಬೇಡ, ಏನು ತಿನ್ನಬೇಡ ಅಂತ ಹೇಳಿದ್ದಾರೋ ಅದನ್ನ ಮಾಡಿದರೆ ನಮಗೆ ಪಾಪ ಬರುತ್ತದೆ. ಏಕಾದಶಿ ತಿನ್ನೋದು, ಪ್ರಾಗೋದು, ಆ ರೀತಿಯಾಗಿ ಮಾಡಿದರೆ ಅದು ಪಾಪಕ್ಕೆ ಕಾರಣವಾಗುತ್ತದೆ. ಈ ರೀತಿಯಾಗಿ ಪಾಪಕರ್ಮಗಳನ್ನೆಲ್ಲ ಅನೇಕ ಜನ್ಮಗಳಲ್ಲಿ ಬ್ರಾಹ್ಮಣನಾಗಿ ಹುಟ್ಟಲಿಕ್ಕೆ ಪೂರ್ವದಲ್ಲಿ ಮಾಡಿರ್ತಾನೆ ಅಥವಾ ಮಾಡಿರ್ತಾರೆ. ಇಬ್ಬರಿಗೂ, ಸ್ತ್ರೀ ಪುರುಷ ಇಬ್ಬರಿಗೂ ಅನ್ವಯಿಸ್ತದೆ ಇದೆಲ್ಲ. ಮಾಡಿ ಅನೇಕ ನೀಚ ಕರ್ಮಗಳನ್ನ ಮಾಡಿ ಬಹುವಿಧ ಯೋನಿಯಲ್ಲಿ ಸಂಚರಿಸಿ ಹೇಳಿದ್ರು ನೋಡಿ, 84 ಲಕ್ಷ ಜೀವ ರಾಶಿ ಅಷ್ಟು ನಾನಾ ವಿಧವಾದ ಯೋನಿಗಳಲ್ಲಿ ಬಂದು ಪ್ರಾಂತಕ್ಕೆ ಅಂದರೆ ಕೊನೆಯಲ್ಲಿ ಮಾನುಷತ್ವವನೈದಿ ಮನುಷ್ಯ ಜನ್ಮದಲ್ಲಿ ಬಂದು ಸರ್ವೋತ್ತಮನು ಹರಿ ಎಂಬ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಅಂತ ಶಾಸ್ತ್ರಗಳ ಮೂಲಕ ತಿಳಿದು ಜ್ಞಾನ ಭಕ್ತಿಗಳಿಂದ ವೇದೋಕ್ತ ಅನುಸಾರ, ವೇದಗಳಲ್ಲಿ ಹೇಳಿದ ಪ್ರಕಾರ, ಅಂದ್ರೆ ವೇದ ಅಂದ್ರೆ ಬರೀ ನಮ್ಮ ತಲೆಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಅಷ್ಟೇ ಸೀಮಿತಗೊಳಿಸಬಾರದು. ವೇದ ಅಂದ್ರೆ ಏನು? ಆ 4 ಹೌದು, ಇತಿಹಾಸ ಪುರಾಣಗಳು, ದಾಸರ ಪದ ಎಲ್ಲವೂ ಕೂಡ ವೇದ ಎಂಬ ಶಬ್ದದಿಂದ. ಯಾಕೆ? ಪುರಂದರೋಪನಿಷತ್ ಅಂತ ವ್ಯಾಸರಾಜ ಸ್ವಾಮಿಗಳು ಪುರಂದರದಾಸರ ಪದ್ಯಕ್ಕೆ ಹೆಸರಿಟ್ಟಿದ್ದಾರೆ. ಅದೇನೋ ಗ್ರಂಥ ಅಂತ ತಿಳಿಬೇಡಿ, ಅದು ಪುರಂದರ ಉಪನಿಷತ್, ವಿಜಯ ಉಪನಿಷತ್, ಗೋಪಾಲ ಉಪನಿಷತ್, ಜಗನ್ನಾಥ ಉಪನಿಷತ್, ಹೀಗೆ ಅಂತ ನಾವು ಹೆಸರು ಇಟ್ಕೋಬೇಕು. ಒಂದನ್ನು ಮಾತ್ರ ಮಾಡಿ ತೋರಿಸಿದ್ದಾರೆ ಗುರುಗಳು ಅಷ್ಟೇ. ಅದರಿಂದ ಇದೆಲ್ಲವೂ ಕೂಡ ವೇದ ಮಂತ್ರಗಳೇ, ಉಪನಿಷತ್ತುಗಳೇ. ಅದರಿಂದ ವೇದೋಕ್ತ ಅನುಸಾರ ಆ ವೇದಗಳಲ್ಲಿ ಹೇಳಿದ ಪ್ರಕಾರ ಹೀಗೆ ಸಹಸ್ರ ಜನ್ಮಾನ್ಯೂನ 1000 ಜನ್ಮಗಳು ಕಡಿಮೆ ಇಲ್ಲದೆ ಕರ್ಮವ ಮಾಡಿ ನೋಡಿ. ಬ್ರಾಹ್ಮಣನಾಗಿ ಹುಟ್ಟಿದ ಮೇಲೆ, ಮನುಷ್ಯ ಜನ್ಮ ಪಡೆದ ಮೇಲೆ 1000 ವೇದೋಕ್ತ ಕರ್ಮಗಳನ್ನ 1000 ಜನ್ಮಕ್ಕೆ ಕಡಿಮೆ ಇಲ್ಲದೆ ಮಾಡಿ, ಅಂದ್ರೆ ಮಿನಿಮಮ್
1000 ಜನ್ಮ ಬೇಕೇ ಬೇಕು ಸಾಧನೆ ಮಾಡೋದಕ್ಕೆ ಅಂತ ಅದನ್ನ ಅನವರತ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ತದನಂತರ ಅನಂತರದಿ ಅಂತ ಮುಂದಿನ ಶ್ಲೋಕಕ್ಕೆ ಅದನ್ನ ಹೇಳ್ತಾರೆ. ಈ ರೀತಿಯಾಗಿ ಎಷ್ಟು ಜನ್ಮ ಬೇಕು ನಮಗೆ? 1000 ಜನ್ಮ ಬೇಕು ಹಾಗೆ ಅಂತ ಹೇಳ್ತಾರೆ. ತದನಂತರ 10 ಜನ್ಮಗಳಲ್ಲಿ 10 ಜನ್ಮಗಳಲ್ಲಿ ಹರಿಸರ್ ಹೋತ್ತಮನು ಸುರಾಸುರ ಗಣಾರ್ಚಿತ ಚಿತ್ರಕರ್ಮ ವಿಶೋಗನಂದಾನಂತ ರೂಪಾತ್ಮ ಸತ್ಯ ಸಂಕಲ್ಪ ಜಗತ್ತುತ್ಪತ್ತಿ ಸ್ಥಿತಿ ಲಯ ಕಾರಣ ಜರ ಮೃತ್ಯುವರ್ಜಿತನೆಂದುಪಾಸನೆಗೈದ ತರುವಾಯ. 10 ಜನ್ಮಗಳಲ್ಲಿ ನೋಡಿ, 1000 ಜನ್ಮ ಕರ್ಮ, ವೇದಗಳಲ್ಲಿ ಹೇಳಿದ ಕರ್ಮ. ಫಸ್ಟ್ ವೇದಗಳಲ್ಲಿ ಏನ್ ಹೇಳಿದ್ದಾರೆ ಸರಿಯಾಗಿ ತಿಳ್ಕೋಬೇಕು. ನಾವಿನ್ನು ಅದೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ವೇದಗಳಲ್ಲಿ ಹೇಳಿದ ಕರ್ಮಗಳನ್ನ ಸರಿಯಾಗಿ ತಿಳ್ಕೊಂಡು 1000 ಜನ್ಮ ಆ ವೇದೋಕ್ತ ಕರ್ಮಗಳನ್ನ ಮಾಡಿ ತದನಂತರ 10 ಜನ್ಮಗಳಲ್ಲಿ ಹರಿ ಸರ್ವೋತ್ತಮನಾಗಿದ್ದಾನೆ, ಸುರಾಸುರ ಗಣಾರ್ಚಿತನಾಗಿದ್ದಾನೆ. ಸುರರು ಅಸುರರು ಎಲ್ಲರೂ ಕೂಡ ಅಸುರರು ಅಂದ್ರೆ ಪ್ರಹ್ಲಾದ ಮುಂತಾದ ಅಸುರ ಯೋನಿಯಲ್ಲಿ ಬಂದಿರ್ತಾರೆ. ಸಜ್ಜನರೇ, ಭಗವದ್ಭಕ್ತರೇ ಅಂತವರು ಅಂತ ಇಟ್ಕೋಬೇಕು. ಸುರಾಸುರ ಗಣಾರ್ಚಿತ, ಸುರಾಸುರರಿಂದ ಸೇವಿತನಾದ ಆ ಪರಮಾತ್ಮ ಅಸುಭಿಹಿ ಸ್ವರೂಪೇಂದ್ರಿಯೈಹಿ ಚಿನ್ಮಾತ್ರಿಯೈಹಿ ರಮಂತೆ. ಸಾರಿ, ಸುರಾಸುರ ಗಣಾರ್ಚಿತ, ಮುಕ್ತಾಮುಕ್ತರಾದ ದೇವತಾಗಣದಿಂದ ಪೂಜಿಸಲ್ಪಡುವವನಾಗಿ, ಚಿತ್ರಕರ್ಮ ವಿಚಿತ್ರವಾದ ಕರ್ಮಗಳು ವ್ಯಾಪಾರಗಳು ಉಳ್ಳವನಾಗಿ, ವಿಶೋಕ ಯಾವ ದುಃಖ ಮುಂತಾದವುಗಳು, ದುಃಖ ಮತ್ತೆ ಭಯ ಮುಂತಾದ ದೋಷಗಳು ಇಲ್ಲದವನಾಗಿ, ಅನಂತಾನಂತ ರೂಪಾತ್ಮ, ದೇವರು ಒಬ್ಬನೇ ಇಲ್ಲ, ಅನಂತ ರೂಪಗಳು, ಅನಂತಾನಂತ, ಅವನ ಗುಣಗಳು ಅನಂತ, ಎಲ್ಲವೂ ಅನಂತ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಹೇಳ್ತಾರೆ ನೋಡಿ. ಅಲ್ಲಿ ಸಹಸ್ರ ಅಂದ್ರೆ 1000 ಅಂತ ಅರ್ಥ ಮಾಡಬೇಡಿ ಅಂತಾರೆ ಆಚಾರ್ಯರು, ಅನಂತ ಅಂತ ಅರ್ಥ. ಅಂತ ಅನೇಕ ರೂಪಗಳುಳ್ಳ ಪರಮಾತ್ಮ, ಅನಂತ ರೂಪಗಳುಳ್ಳ ಪರಮಾತ್ಮ, ಸತ್ಯ ಸಂಕಲ್ಪ, ದೇವರ ಸಂಕಲ್ಪ ಅದೇನದು? ಸತ್ಯವಾದದ್ದು. ಅಂದ್ರೆ ಏನು? ಸುಳ್ಳು ಆಗೋದಿಲ್ಲ. ಹೀಗೆ ಆಗಬೇಕು ಅರ್ಜುನನಿಗೆ, ನಾನು ಇರುವ ತನಕ ಭೂಮಿಯಲ್ಲಿ ಅರ್ಜುನನಿಗೆ ಗೆಲುವೇ ಇದೆ ಹಾಗೆ ಅಂತ ಇಂದ್ರದೇವರಿಗೆ ಪರಮಾತ್ಮ ವರ ಕೊಟ್ಟಿದ್ದ. ಏನಾಯ್ತು ನೋಡಿ, ಮಹಾಭಾರತ ಯುದ್ಧ ಎಲ್ಲೂ ಕೂಡ ಅರ್ಜುನ ಸೋತಂತೆ ಇಲ್ಲ. ಆ ರೀತಿಯಾಗಿ ಪರಮಾತ್ಮ ಅರ್ಜುನನ ರಕ್ಷಣೆ ಮಾಡಿದ. ಇದು ಒಂದು ದೃಷ್ಟಾಂತ, ಸತ್ಯ ಸಂಕಲ್ಪ. ಅದೇ ತರ ದೇವರ ಇಚ್ಛೆಗೆ ಹರಿಚಿತ್ತ ಸತ್ಯ ಅಂತ ದಾಸರು ಹೇಳ್ತಾರೆ ನೋಡಿ. ನರಚಿತ್ತಕ್ಕೆ ಬಂದದ್ದು ಲಬಲೇಸು ನಡೆಯದು. ವ್ಯತ್ಯಾಸ ಗೊತ್ತಾಗ್ತದೆ ನೋಡಿ. ಹಾಗಿರುವಾಗ ಜೀವ ಬ್ರಹ್ಮ ಒಂದು ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಜೀವ ಬ್ರಹ್ಮ ಒಂದಾಗದು, ಎರಡೂ ಒಂದಾಗದು ರಂಗ ಹಾಗೆ ಅಂತ. ಮತ್ತು ಈ ಜಗತ್ತಿಗೆ ಉತ್ಪತ್ತಿ ಜರಾ ಮೃತ್ಯು ವರ್ಜಿತ, ಈ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇವೆಲ್ಲದಕ್ಕೂ ಕಾರಣನಾಗಿ, ಜರಾ ಮೃತ್ಯು ವರ್ಜಿತನಾಗಿ, ಜರಾ ಅಂದ್ರೆ ಮುಪ್ಪು, ಮೃತ್ಯು ಅಂದ್ರೆ ಸಾವು, ಮುಪ್ಪು ಸಾವು ಇವೇ ಮೊದಲಾದ ದೋಷಗಳು ಇಲ್ಲದವನಾಗಿ ಇರ್ತಾನೆ ಅಂತ ಉಪಾಸನೆ ಗೈದ ತರುವಾಯ. ಈ ರೀತಿಯಾಗಿ ಉಪಾಸನೆ ಮಾಡಿದ ಬಳಿಕ ನೋಡಿ, 1000 ಜನ್ಮ ವೇದೋಕ್ತ ಕರ್ಮಗಳನ್ನ ಮಾಡಿ ಕೃಷ್ಣಾರ್ಪಣ ಮಾಡಿ, 10 ಜನ್ಮಗಳಲ್ಲಿ ಈ ರೀತಿಯಾಗಿ ಪರಮಾತ್ಮ ಇದ್ದಾನೆ ಹಾಗೆ ಅಂತ ಹರಿ ಸರ್ವೋತ್ತಮ ಸೇವಿತ ಪಾದಪದ್ಮ ಹಾಗೆ ಅಂತೆಲ್ಲ ಉಪಾಸನೆಯನ್ನ ಮಾಡಿ, ತದನಂತರ 3 ಜನುಮಗಳಲ್ಲಿ ದೇಹಾಗಾರ ಪಶುಧನ ಪತ್ನಿ ಮಿತ್ರ ಕುಮಾರ ಮಾತಾ ಪಿತೃಗಳಲ್ಲಿ ಸ್ನೇಹಗಿಂದಧಿಕ ಮಾರಮಣನಲ್ಲಿ ಬಿಡದೆ ಮಾಡುವ ಸೂರಿಗಳು ಈ ಉಕ್ತ ಜನುಮವ ಮೀರಿ ಪರಮಾತ್ಮನ ಸ್ವದೇಹದಿ ನೋಡಿ ಸುಖಿಸುವರು. 3 ಜನ್ಮಗಳಲ್ಲಿ 3 ಜನ್ಮಗಳಲ್ಲಿ ಈ ದೇಹಾಕಾರ ಪಶುಧನ, ಈ ಪಾಂಚಭೌತಿಕ ಶರೀರ, ಮನೆ, ಪ್ರಾಣಿಗಳು, ಸಂಪತ್ತು, ಪತ್ನಿ ಮಡದಿ, ಮಿತ್ರ ಗೆಳೆಯರು, ಕುಮಾರ ಅಂದ್ರೆ ಮಕ್ಕಳು, ಮತ್ತು ಮಾತಾಪಿತೃಗಳಲ್ಲಿ ಸ್ನೇಹಕ್ಕಿಂತ ಅಧಿಕ ತಂದೆ ತಾಯಿಯರಲ್ಲಿ ಮಾಡುವ ಪ್ರೀತಿ, ಇವರಲ್ಲಿ ಪ್ರೀತಿ ಮಾಡಬೇಕು. ಈಗ ಏನ್ ಹೇಳಿದ್ದಾರೆ, ಪಾಂಚಭೌತಿಕ ಶರೀರ, ಮನೆ, ಧನಧಾನ್ಯ, ಸಂಪತ್ತು, ಹೆಂಡತಿ, ಮಕ್ಕಳು ಅಥವಾ ಪತಿ, ಮಕ್ಕಳು,
ತಂದೆ ತಾಯಿಯರು, ಅತ್ತೆ ಮಾವಂದಿರು ಎಲ್ಲರಲ್ಲೂ ಪ್ರೀತಿಯನ್ನ ಮಾಡಬೇಕು. ಆದರೆ ದೇವರು ಅಂತ ಬರುವಾಗ ಇವರಲ್ಲಿ ಎಷ್ಟು ಪ್ರೀತಿ ಮಾಡ್ತೀವಿ, ಅದಕ್ಕಿಂತ ನಮ್ಮ ಶರೀರದಲ್ಲಿ ಅಧಿಕ ಪ್ರೀತಿ ಮಾಡ್ತೀವಿ, ಅದಕ್ಕಿಂತಲೂ ಅಧಿಕವಾದ ಪ್ರೀತಿಯನ್ನ ಪರಮಾತ್ಮನಲ್ಲಿ ಮಾಡ್ತಾ ರಮಣನಲ್ಲಿ ಲಕ್ಷ್ಮೀಪತಿಯಾದ ಪರಮಾತ್ಮನಲ್ಲಿ ಬಿಡದೆ ಮಾಡುವ ಸೂರಿಗಳು. ಮಾಡ್ತೀವಿ ಅಂದ್ರೆ ಏನೋ ಒಂದು ಕ್ಷಣ ಮಾಡ್ತೀವಿ, ಒಂದಿನಕ್ಕೆ ದೇವ್ರ ಪೂಜೆ ಮಾಡುವಾಗ ಮಾಡ್ತೀವಿ, ಹಾಗಿಲ್ಲ. ಆ ಪ್ರೀತಿ ಅದು ಬಿಟ್ಟು ಹೋಗಬಾರ್ದು. ತೈಲಧಾರೆಯಂತೆ ಅಂತಾರ ನೋಡಿ, ಅದು ಗ್ಯಾಪ್ ಬಿಡದೆ ಕಂಟಿನ್ಯೂಸ್ ಆಗಿ ಆ ರೀತಿಯಾದ ಒಂದು ಪ್ರೀತಿಯನ್ನ ಬಿಡದೆ ಮಾಡುವ ಸೂರಿಗಳು ಈ ಉಕ್ತ ಜನುಮವ ಹಿಂದೆ ಹೇಳಿದ ಪ್ರಕಾರ ಈ 3 ಜನ್ಮಗಳು ಕಳೆದ ಬಳಿಕ ಸ್ವದೇಹದಿ ತಮ್ಮ ದೇಹದಲ್ಲಿ ಪರಮಾತ್ಮನನ್ನ ಕಂಡು ಅಪರೋಕ್ಷ ಜ್ಞಾನವನ್ನ ಪಡೆದು ಸುಖಿಸುವರು. ಹಾಗೆ ಅಂತ ನೋಡಿ, ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತಾ? 1000 ಜನ್ಮಗಳು ವೇದೋಕ್ತ ಕರ್ಮಗಳನ್ನ ಮಾಡಬೇಕು. ಮಧ್ಯದಲ್ಲಿ ಏನಾದ್ರು ಲೋಪದೋಷ ಬಂದ್ರೆ ಇನ್ನು ಜನ್ಮಗಳು ಜಾಸ್ತಿ ಆಗ್ತದೆ. ಅದರಿಂದ ಇಷ್ಟೇ ಜನ್ಮಗಳು ಅಂತ ತೀರ್ಮಾನ ಶ್ರೀ ಗುರುಭ್ಯೋ ನಮಃ. ಅದರಿಂದ ಇಷ್ಟೇ ಜನ್ಮಗಳು ನಾವು ಸಾಧನೆ ಮಾಡ್ತೀವಿ ಹಾಗೆ ಅಂತ ಹೇಳೋದು ಕಷ್ಟ ಇದೆ. ಯಾಕೆ 1000 ಜನ್ಮಗಳಲ್ಲಿ ವೇದೋಕ್ತ ಕರ್ಮಗಳನ್ನ ಬಿಡದೆ ಮಾಡಿ ಅದನ್ನ ಕೃಷ್ಣಾರ್ಪಣ ಅಂತ ಹೇಳಬೇಕು ಅಂತ ಹೇಳಿದ್ದಾರೆ. ತದನಂತರ 10 ಜನ್ಮ ಉಪಾಸನೆಯನ್ನ ಮಾಡಿ 3 ಜನ್ಮದಲ್ಲಿ ಮತ್ತೆ ಅಧಿಕವಾದ ಭಕ್ತಿಯನ್ನ ದೇವರಲ್ಲಿ ಮಾಡಿ ಪರಮಾತ್ಮನನ್ನ ಕಾಣ್ತಾರೆ ಹಾಗೆ ಅಂತ. ಇನ್ನು ದೇವಗಾಯಕ ಜಾನ ಚಿರಪಿತೃದೇವರೆಲ್ಲರೂ ಜ್ಞಾನ ಯೋಗಿಗಳಾವ ಕಾಲಕು ಪುಷ್ಕರ ಶನೈಶ್ಚರಭುಷ ಸ್ವಾಹ ದೇವಿ ಬುಧ ಸನಕಾದಿಗಳು ಮೇಘಾವಳಿಪ ಪರ್ಜನ್ಯ ಸಾಂಶರು ಈ ಉಭಯ ಘನದೊಳಗಿ ಬರು ವಿಜ್ಞಾನ ಯೋಗಿಗಳು. ಇನ್ನು ತಾರತಮ್ಯದಲ್ಲಿ ಮನುಷ್ಯೋತ್ತಮರು ಮೇಲೆ ಇರುವವರು ದೇವಗಾಯಕ ಅಂದ್ರೆ ದೇವಗಂಧರ್ವರು, ಅಜಾನಜ ದೇವತೆಗಳು, ಚಿರಪಿತೃ ಅಂತ ಚಿರಪಿತೃಗಣ, ದೇವರು, ಈ ಎಲ್ಲಾ ದೇವತೆಗಳು ಕೂಡ ಆವಕಾಲಕ್ಕೂ ಅನಾದಿ ಕಾಲದಲ್ಲೂ ಜ್ಞಾನಯೋಗಿಗಳು. ಅವರೆಲ್ಲ ಏನಾಗಿದ್ದಾರೆ? ಜ್ಞಾನಯೋಗಿಗಳಾಗಿರ್ತಾರೆ. ಮನುಷ್ಯರೆಲ್ಲ ಮನುಷ್ಯ ಗಣಕ್ಕೆ ಸೇರಿದವರು ಕರ್ಮಯೋಗಿಗಳು ಅಂತ ನೋಡಿದ್ದೀವಿ. ಇವರು ಜ್ಞಾನಯೋಗಿಗಳು. ಅಂದ್ರೆ ಏನ್ ವ್ಯತ್ಯಾಸ? ಇವರ ಚರಿತ್ರೆ ನೋಡಿದರೆ ಜ್ಞಾನ ಪ್ರಧಾನವಾಗಿ ಇರ್ತದೆ. ಜ್ಞಾನಕ್ಕಾಗಿ ತಮ್ಮ ಆಯುಷ್ಯವನ್ನ ಮೀಸಲಿಡ್ತಾರೆ. ಕೇವಲ ಜ್ಞಾನ. ಕರ್ಮ ಸ್ವಲ್ಪ ಕಡಿಮೆ. ಕರ್ಮ ಇಲ್ಲ ಅಂತಲ್ಲ, ಇದೇನೋ 0-100 ಅಂತ ತಿಳ್ಕೋಬಾರ್ದು. ಕರ್ಮ 0, ಜ್ಞಾನ 100. ಕರ್ಮಯೋಗಿಗಳು ಅಂದ್ರೆ ಕರ್ಮ 100, ಜ್ಞಾನ 0 ಹಾಗೆ ತಿಳ್ಕೋಬಾರ್ದು. ನಮ್ಮಲ್ಲಿ ಇದು ನೋಡಿ 80-20 ರೂಲ್ ಅಂತ ಹೇಳ್ತಾರೆ. 80% ಜ್ಞಾನಯೋಗಿಗಳಂದ್ರೆ 80% ಜ್ಞಾನ, 20% ಕರ್ಮ. ಕರ್ಮಯೋಗಿಗಳು ಅಂದ್ರೆ 80% ಕರ್ಮ, 20% ಜ್ಞಾನ ಅಂತ ವ್ಯತ್ಯಾಸ ಇರ್ತದೆ. ಆದ್ರೆ ಸ್ಮರಣೆ ಮಾತ್ರ 100% ಎಲ್ಲ ಕಾಲದಲ್ಲೂ ಎಲ್ಲರೂ ಮಾಡಬೇಕು. ಸಜ್ಜನರು ಅಂತ ಆದಮೇಲೆ ಅವರೇ ಸಜ್ಜನರು. ಸದಾ ದೇವರನ್ನ ಸ್ಮರಿಸುವವರೇ ಸಜ್ಜನರು ಅಂತ. ಈ ರೀತಿಯಾಗಿ ಜ್ಞಾನಯೋಗಿಗಳು ಪುಷ್ಕರ, ಶನೈಶ್ಚರ, ಉಷಾ, ಸ್ವಾಹಾದೇವಿ, ಬುಧ, ಸನಕಾದಿಗಳು ಮತ್ತು ಮೇಘಾಧಿಪತಿಯಾದ ಪರ್ಜನ್ಯ ಇವರೆಲ್ಲರೂ ಕೂಡ ಸಾಂಶರು ಆಗಿದ್ದಾರೆ. ಸಾಂಶರು ಅಂದ್ರೆ ಹಿಂದೆ ಹೇಳಿದಂಗೆ ಏಕಕಾಲದಲ್ಲಿ ಅನೇಕ ಶರೀರಗಳನ್ನ ತೆಗೆದು ಭೋಗ ಮಾಡುವ ಸಾಮರ್ಥ್ಯ ಇದೆ ಹಾಗೆ ಅಂತ. ಈ ಉಭಯ ಗಣದೊಳಗೆ ಈ ಮೇಲೆ ಹೇಳಿದ 2 ಸಾಂಶರು, ಈ 2 ಗಣರು ಬರ್ತಾರೆ. ಅವರು ವಿಜ್ಞಾನ ಯೋಗಿಗಳು ಅಂತ ಅವರಿಗೆ ಹೆಸರು ಇದೆ ಹಾಗೆ ಅಂತ. ಅಂದ್ರೆ ದೇವಗಂಧರ್ವರು, ಅಜಾನಜರು, ಚಿರಪಿತೃಗಳು ಇವರು ಸಾಂಶರು ಮತ್ತು ಪ್ರತೀಕಾಲಂಬನರು ಮತ್ತು ಜ್ಞಾನಯೋಗಿಗಳು ಅಂತ. ಇನ್ನು ಪುಷ್ಕರ, ಶನೈಶ್ಚರ, ಉಷಾ, ಸ್ವಾಹ, ಬುಧ, ಸನಕಾದಿಗಳು, ಪರ್ಜನ್ಯ ಅವರು ಕೂಡ ಸಾಂಶರು, ಆದರೆ ಅಪ್ರತೀಕಾಲಂಬನರು ಅಂತ. ಅಂದ್ರೆ ಅವರಿಗೆ ಹೀಗೆ ಒಂದು ಪ್ರತಿಮೆ ಬೇಕು ಅಂತ ಇಲ್ಲ ತಮ್ಮ ಉಪಾಸನೆಗೆ.
ಎಲ್ಲ ಕಡೆ ದೇವರನ್ನ ಕಾಣುವವರು, ಸರ್ವವ್ಯಾಪ್ತನಾದ ಪರಮಾತ್ಮನನ್ನ ಕಾಣುವವರು ಅಂತ ಅರ್ಥ. ಅದರಿಂದ ಅವರಿಗೆ ವಿಜ್ಞಾನ ಯೋಗಿಗಳು ಅಂತ ಹೆಸರು ಅಂತ. ಅಪ್ರತೀಕಾಲಂಬರೆಲ್ಲರೂ ಕೂಡ ವಿಜ್ಞಾನ ಯೋಗಿಗಳು ಅಂತ ಹೇಳ್ತಾರೆ. ಅವರು ಸಾಧನೆ ಹೇಗೆ ಹಾಗೆ ಅಂದ್ರೆ, ಭರತ ಖಂಡದಿ 100 ಜನುಮವಧರಿಸಿ ನಿಷ್ಕಾಮಕ ಸುಕರ್ಮ ಚರಿಸಿದಾನಂತರದಿ 10,000 ಜನುಮದಲ್ಲಿ ಉರುತರ ಜ್ಞಾನವನು ಪಡೆದೊಂದೆರಡು ಶತದೇಹದಲ್ಲಿ ಭಕುತಿಯ ನಿರವಧಿಕ ನಲಿ ಮಾಡಿ ಕಾಂಬರು ಬಿಂಬರೂಪವನು. ಈ ರೀತಿಯಾಗಿ ಜ್ಞಾನಿ ಯೋಗಿಗಳು, ವಿಜ್ಞಾನಿ ಯೋಗಿಗಳು ಅವರ ಸಾಧನೆ ಹೇಗೆ ಹಾಗೆಂದ್ರೆ, ಮೇಲೆ ಹೇಳಿದರಲ್ವಾ, ಆ ಗಣಕ್ಕೆ ಸೇರಿದವರೆಲ್ಲರೂ ಕೂಡ ಭರತ ಖಂಡದಿ 100 ಜನ್ಮವ ಧರಿಸಿ. ನೋಡಿ ಎಷ್ಟು ಪುಣ್ಯವಂತರು ನೋಡಿ, ಭರತ ಭೂಮಿಯಲ್ಲಿ 100 ಜನ್ಮಗಳನ್ನ ಅವರು ಧರಿಸಲೇಬೇಕು ಅಂತ. ಇದು ಯಾರು? ಇದು ಮನುಷ್ಯರಿಗೆ ಸಂಬಂಧಪಟ್ಟದಲ್ಲ, ದೇವತೆಗಳು. ದೇವತೆಗಳು 100 ಜನ್ಮ ಭೂಮಿಯಲ್ಲಿ ಧರಿಸಿ, ಈ ಭರತ ಭೂಮಿಯಲ್ಲಿ ಹುಟ್ಟಿ ನಿಷ್ಕಾಮಕ ಸುಕರ್ಮಾಚರಿಸಿ, ಕಾಮ್ಯಕರ್ಮ ಮಾಡದೆ ಅಂದರೆ ನಿಷ್ಕಾಮ ಕರ್ಮವನ್ನ ಮಾಡಿ, ಸತ್ಕರ್ಮಾನುಷ್ಠಾನ ವೇದೋಕ್ತ ಕರ್ಮಾನುಷ್ಠಾನಗಳನ್ನು ಮಾಡಿ 10,000 ಜನ್ಮದಲ್ಲಿ 10,000 ಜನ್ಮಗಳಲ್ಲಿ ಉರುದರ ಜ್ಞಾನವನ್ನ ಪಡೆದು, ಸುಜ್ಞಾನವನ್ನ ಪಡೆದು, 1-2 ಶತದೇಹದಲ್ಲಿ ಅಂದರೆ 300 ಜನ್ಮಗಳಲ್ಲಿ ನಿರವಧಿಕನಲ್ಲಿ ಸರಿಸಾಟಿ ಇಲ್ಲದ ಪರಮಾತ್ಮನಲ್ಲಿ ಭಕ್ತಿಯನ್ನ ಮಾಡಿ ಕಾಂಬರು ಬಿಂಬರೂಪವನ್ನು ಕಾಣುತ್ತಾರೆ ಹಾಗೆ ಅಂತ. ನೋಡಿ, ಮನುಷ್ಯರಿಗೆ 1000 + 10 + 3 ಹಾಗೆ ಅಂತ ಜನ್ಮಗಳು ಅಂತ ನೋಡಿದ್ದೀವಿ. ಇವರಿಗೆ 10,000 + 300 ಹಾಗೆ ಅಂತ ಒಟ್ಟು 13,000 ಜನ್ಮಗಳು. ಈ ರೀತಿಯಾಗಿ ಪಡೆದು ಜ್ಞಾನವನ್ನ ಪಡೀತಾರೆ. ಜ್ಞಾನಯೋಗಿಗಳಲ್ಲವೇ, ಜ್ಞಾನವನ್ನ ಪಡೆದು 300 ಜನ್ಮಗಳಲ್ಲಿ ಪರಮಾತ್ಮನಲ್ಲಿ ಭಕ್ತಿಯನ್ನ ಮಾಡಿ ಅವರು ಅಪರೋಕ್ಷ ಪಡೆಯುತ್ತಾರೆ ಹಾಗೆ ಅಂತ. ಇನ್ನು ಸಾಧನಾತ್ ಪೂರ್ವದಲ್ಲಿ ಇವರಿಗನಾದಿ ಕಾಲ ಪರೋಕ್ಷವಿಲ್ಲ, ನಿಷೇಧ ಕರ್ಮಗಳಿಲ್ಲ, ನರಕ ಪ್ರಾಪ್ತಿ ಮೊದಲಿಲ್ಲ, ವೇದಶಾಸ್ತ್ರಗಳಲ್ಲಿ ಇಪ್ಪ ವಿರೋಧ ವಾಕ್ಯವ ಪರಿಹರಿಸಿ ಮಧುಸೂದನನೆ ಸರ್ವೋತ್ತಮೋತ್ತಮನೆಂದು ತುತಿಸುವರು. ಈ ಜ್ಞಾನ ವಿಜ್ಞಾನ ಯೋಗಿಗಳಿದ್ದಾರಲ್ಲ, ಇವರು ಸಾಧನಾತ್ ಪೂರ್ವದಲ್ಲಿ, ಈ ಅಪರೋಕ್ಷ ಜ್ಞಾನ ಸಾಧನೆ ಮಾಡಲಿಕ್ಕೆ ಪೂರ್ವದಲ್ಲಿ ಅನಾದಿ ಕಾಲದಿಂದ ಅಪರೋಕ್ಷ ಇಲ್ಲ. ನೋಡಿ, ಇದು ಒಂದು ಮೈನಸ್ ಪಾಯಿಂಟ್ ಅವರಿಗೆ ಅಪರೋಕ್ಷ ಜ್ಞಾನ ಆಮೇಲೆ ಆಗ್ತದೆ. ಇನ್ನು ಕೆಲವು ದೇವತೆಗಳು ಇದ್ದಾರೆ, ಅವರಿಗೆ ಅನಾದಿ ಕಾಲದಿಂದ ಅಪರೋಕ್ಷ. ಇವರು ಹಾಗಿಲ್ಲ. 10,000 ಜನ್ಮಗಳಲ್ಲಿ ಜ್ಞಾನವನ್ನ ಪಡೆದು 300 ಜನ್ಮ ಭಕ್ತಿಯನ್ನ ಮಾಡಿ ತದನಂತರ ಅಪರೋಕ್ಷವನ್ನ ಪಡೆಯುತ್ತಾರೆ. ಅದರಿಂದ ಇವರಿಗೆ ಅನಾದಿ ಕಾಲದಿಂದ ಅಪರೋಕ್ಷ ಎಂಬುದು ಇಲ್ಲ ಹಾಗೆ ಅಂತ, ಬಿಂಬಾಪರೋಕ್ಷ ಇಲ್ಲ ಅಂತ ತಿಳ್ಕೋಬೇಕು. ಮತ್ತು ಇವರು ನಿಷೇಧ ಕರ್ಮಗಳಿಲ್ಲ, ಇವರಿಗೆ ನಿಷೇಧ ಕರ್ಮಗಳು ಎಂಬುದು ಇಲ್ಲ. ಮತ್ತು ನರಕ ಪ್ರಾಪ್ತಿಯು, ನರಕದಲ್ಲಿ ಹೋಗಿ ದುಃಖ ಪಡಬೇಕು ಎಂಬುದು ಕೂಡ ಇಲ್ಲ ಅಂತ. ವೇದಶಾಸ್ತ್ರಗಳಲ್ಲಿ ಇಪ್ಪ ವಿರೋಧ ವಾಕ್ಯವ ಪರಿಹರಿಸಿ. ಈ ಜ್ಞಾನಿಗಳು ಏನ್ ಮಾಡ್ತಾರೆ, ವೇದಶಾಸ್ತ್ರಗಳಲ್ಲಿ ಮೇಲ್ನೋಟಕ್ಕೆ ನಮಗೆ ವಿರೋಧ ಇದ್ದಂಗೆ ಕಾಣಿಸ್ತದೆ. ಸೃಷ್ಟಿಯನ್ನು ಮಾಡಿದವ ಹಿರಣ್ಯಗರ್ಭ ಸೂಕ್ತ ಅಂತ ಒಂದಿದೆ, ಹಿರಣ್ಯಗರ್ಭ ಮೊದಲೇ ಸೃಷ್ಟಿ ಮಾಡಿದ ಅಂತ ಬರುತ್ತದೆ. ಇನ್ನೊಂದು ಕಡೆ ವಾಸುದೇವ ಮೊದಲೇ ಇದ್ದು ಸೃಷ್ಟಿ ಮಾಡಿದ ಹಾಗೆ ಅಂತ. ಈಗ ಸೃಷ್ಟಿ ಮಾಡಿದ್ದು ಯಾರು, ಹಿರಣ್ಯಗರ್ಭನೋ ವಾಸುದೇವನೋ ಅಂತ ಮೇಲ್ನೋಟಕ್ಕೆ ವೇದಕ್ಕೆ ವಿರುದ್ಧ ವಾಕ್ಯಗಳು ಕಾಣಿಸ್ತಾ ಇದೆ. ಅದನ್ನೆಲ್ಲ ಇವರು ಪರಿಹಾರ ಮಾಡ್ಕೋತಾರೆ. ಹಿರಣ್ಯಗರ್ಭ ಎನ್ನುವ ಪದ ಅದು ದೇವರನ್ನೇ ಹೇಳ್ತದೆ ಹಾಗೆ ಅಂತ ಸಮರ್ಥನೆ ಮಾಡಿ, ವಾಸುದೇವನೇ ಸೃಷ್ಟಿಯನ್ನ ಮಾಡಿದ ಹಾಗೆ ಅಂತ ನಿರ್ಣಯಕ್ಕೆ ಬರ್ತಾರೆ ಹಾಗೆ ಅಂತ ಅರ್ಥ. ಈ ರೀತಿಯಾಗಿ ವೇದಗಳಲ್ಲಿ ಮೇಲ್ನೋಟಕ್ಕೆ ತೋರುವ ವಿರೋಧ ವಾಕ್ಯವನ್ನೆಲ್ಲ ಪರಿಹರಿಸಿ ಸರಿಯಾಗಿ ಅರ್ಥ ನಿರ್ಣಯ ಮಾಡಿ ಮಧುಸೂದನನೇ ಸರ್ವೋತ್ತಮನೆಂದು ಸ್ತುತಿಸುವರು ಹಾಗೆ ಅಂತ ಅರ್ಥ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.